ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತು ಕೋರ್ಟ್ ವಿಚಾರದಲ್ಲಿ ಇವತ್ತು ಕೇಸ್ ಇತ್ತು ಅಂತ ತಮಗೆಲ್ಲ ನಿನ್ನೆ ತಿಳಿಸಿದ್ದೆ. ಆದರೆ ಇವತ್ತು ಕೂಡ ಹಾಫ್ ಡೇ ವಿಚಾರ ಆಗಿದೆ. ಯಾಕೆಂತಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಅದರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕಾರ ಇರೋದ್ರಿಂದ ಇವತ್ತು ಕೂಡ ಕೋರ್ಟ್ ಹಾಲ್ಗೆ ನಮ್ಮ ಪ್ರಕರಣ ಬಂದಿರುವುದಿಲ್ಲ. ಆದರೆ ಅದನ್ನು ಇದೇ ತಿಂಗಳು 23/6/2026ಕ್ಕೆ ಮುಂದೂಡಿರ್ತಾರೆ. ಆದರೆ ಆ ವಿಚಾರವಾಗಿ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ನೋಡಿದ್ದಂಥದ್ದು ಏನಪ್ಪ ಅಂತಂದರೆ, ಏನು ಸಂಚಾಲಕರು, ಜಂಟಿ ಸಂಘಟನೆ ಸಂಚಾಲಕರು ಏನಿದ್ದಾರೆ, ಡಿ ದೇವರಾಜ್ ಅವರ ಹೆಸರು, ಅವರು ಒಂದು ಆರ್ಟಿಕಲಲ್ಲಿ ಬರೆದಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂತಂದರೆ, ಇವತ್ತು ಕೋರ್ಟು ನ್ಯಾಯಾಲಯದ ಮುಂದೆ PIL ಇದು ವಿಚಾರವಾಗಿ ನ್ಯಾಯಾಲಯದ ಮುಂದೆ ವಿಚಾರಣೆ ಬಂತು. ನಮ್ಮ ವಕೀಲರು ಎಲ್ಲ ವಿಚಾರಗಳನ್ನ ಜಡ್ಜ್ ಮುಂದೆ ವಾದಿಸಿದ್ರು, ಮಂಡನೆ ಮಾಡಿದ್ರು. ಆದರೆ ಏನು ಜಡ್ಜ್ ಅವರು, ನ್ಯಾಯಾಧೀಶರು ಅದನ್ನು ಆಲಿಸಿ ಅದನ್ನು ಮುಂದೆ ಇತ್ಯರ್ಥಪಡಿಸಲಿಕ್ಕೆ ಒಂದು ಮುಂದಿನ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅಂಥೇಳಿ ಆರ್ಟಿಕಲ್ ನೋಡಿದ್ದಂಥದ್ದು. ಆದರೆ ಅದು ಯಾರು ಬರೆದವರೇ ಏನು ಅಂತ ಗೊತ್ತಿಲ್ಲ. ಜಂಟಿ ಸಂಘಟನೆಯವರು ಸಂಚಾಲಕರೇ ಬರೆದಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಇಷ್ಟೊಂದು ಆನ್ಲೈನಲ್ಲಿ ಎಲ್ಲ ಜನಗಳು ನೋಡ್ತಾ ಇದ್ದಾರೆ. ಆ ಪ್ರಕರಣನೇ ಕೋರ್ಟ್ ಹಾಲ್ ಮುಂದೆ ಬಂದಿಲ್ಲ. ಇವತ್ತು ಹಾಫ್ ಡೇ ಇರೋದ್ರಿಂದ, ಸಾಕಷ್ಟು ಪ್ರಕರಣಗಳಿದ್ದರಿಂದ ಅದನ್ನು ದಿನಾಂಕಕ್ಕೆ ಓಡಿಸಿದ್ದಾರೆ. ಆದರೆ ನೀವು ಎಷ್ಟು ಯಾಮರಿಸ್ತೀರ ನೌಕರಿಗೆ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವಂಥದ್ದು. ಅದು ಅವರೇ ಬರೆದವ್ರೆ, ಜಂಟಿ ಸಂಘಟನೆ ಅರಸೋರೇ ಬರೆದವ್ರೆ ಅಂತಂದರೆ ಇನ್ನೂ ಎಷ್ಟು ಬಾರಿ ನೌಕರನ್ನ ಯಾಮರಿಸ್ತೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನೌಕರರು ಬೇಸತ್ತೋಗಿದ್ದಾರೆ. 40 ವರ್ಷದಿಂದ ನಮಗೆ ಸಾಕಾಗೋಗಿದೆ ಈ ಸಂಘಟನೆಗಳನ್ನ ಕಟ್ಕೊಂಡು. ಇವರು ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡೋರೇ ಅಲ್ಲ ಅನ್ನೋ ರೀತಿಲಿ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ನೀವು ಗುರಿಯಾಗೋಕ್ಕೆ ಈ ಕೆಲಸಗಳು ಮಾಡ್ತಾಯಿದ್ದೀರಿ ಅಂತ ನಮಗೆ ಕಾಣಿಸ್ತಾ ಇರುವಂಥದ್ದು. ಇದೆಷ್ಟು ಸರಿ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇದೇ ತಿಂಗಳು 23/6/2026 ಹೋಗಿದೆ. ಆದರೆ ಅದಕ್ಕೂ ಮೊದಲೇ 10ನೇ ತಾರೀಕು ಲೇಬರ್ ಕಮಿಷನರ್ ಹತ್ರ ಕನ್ಸಿಲೇಷನ್ ಇದೆ. ಮಾನ್ಯ MD ಅವರು, KSRTC MD ಅವರು, ನಾವು ನ್ಯಾಯಾಲಯಕ್ಕೆ ಯಾವ ರೀತಿ ಕೊಡಬೇಕು, ನಾವು ಏನು ಮಂಡನೆ ಮಾಡಬೇಕು ನಮ್ಗೆ ಗೊತ್ತಿದೆ ಅನ್ನುವಂಥ ಇದು ಹೇಳ್ತಾರೆ. ಆದರೆ ಅಲ್ಲೂ ಕೂಡ ಜಂಟಿಯವರು, MD ಅವರು ಭಾಳ ಇದಾಗಿ ಹೇಳಿದ್ದಾರೆ, ಸಾಫ್ಟಾಗಿ ಹೇಳಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಇನ್ನು ಎಲ್ಲೆಲ್ಲಿ ಗಂಟ ಈ ಮುಚ್ಕೊಂಡು ಹೋಗ್ತೀರಾ ಆಡಳಿತ ವರ್ಗ ಸರ್ಕಾರದ ವಿಚಾರನ? ನೋಡೋಣ, ಇದನ್ನೆಲ್ಲ ಯಾವತ್ತು ಅಂತ್ಯ ಕಾಣುತ್ತೋ ನಮಗೆ ಗೊತ್ತಿಲ್ಲ. ನೌಕರೆಲ್ಲ ಆಲಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ನೋಡೋಣ 10ನೇ ತಾರೀಕು ಏನಾಗುತ್ತೆ ಅನ್ನುವಂಥ ವಿಚಾರನೂ ಕೂಡ ತಮ್ಮ ಮುಂದೆ ಇಡ್ತೀನಿ ಅಂತೇಳಿ ನನ್ನ ಮಾತಾ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.